ಈ ಮಂಗಳೂರಿನ ಮೊಂಟೆಪದವು ಗುಡ್ಡ ಕುಸಿತಕ್ಕೆ 3 ಸಾವನ್ನಪ್ಪಿದಂತಹ ಪ್ರಕರಣ ಇದೆಯಲ್ಲ, ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಒಬ್ರು. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ಅದೇ ಕಾರಣ ಅಂತ ಆರೋಪ. ಮಂಜನಾಡಿ ಗ್ರಾಮ ಪಂಚಾಯತ್, ಪಿಡಿಒ ಚೈತ್ರ ಮತ್ತು ಕೆಆರ್ಐಡಿಎಲ್ ಅಧಿಕಾರಿಗಳು ಕಾರಣಕರ್ತರಂತೆ. ಹಾಗೆಯೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ದುರಂತಕ್ಕೆ ಕಾರಣ ಅಂತ ಆರೋಪ. ಅಧಿಕಾರಿಗಳ ನಿರ್ಲಕ್ಷ್ಯ, ಅವೈಜ್ಞಾನಿಕ ಕಾಮಗಾರಿ ಇದೆಲ್ಲವೂ ಕಾರಣ ಅಂತ ಈಗ ತೇಜು ಕುಮಾರ್ ಅನ್ನೋರು ಕೋಣಾಜೆ ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 5-5 ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರ. ಆಯಿತು, ನೀವು ಪರಿಹಾರ ಕೊಡಿ, ಎಷ್ಟು ಬೇಕಾದರೂ ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನೀವೊಂದು ಎನ್ಕ್ವೈರಿ ಕಮಿಟಿ ರಚನೆ ಮಾಡಬೇಕಿಂತ ವಿಚಾರಗಳಲ್ಲಿ. ಪೊಲೀಸರು ಅಷ್ಟೇ, ನೀವು ದೂರು ಕೊಟ್ಟರೆ ಅವ್ರು ಏನು ಅಂತ ದೊಡ್ಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆ ಹಿಂಗಾಯಿತು, ಅಟ್ಲೀಸ್ಟ್ ಮುಂದಾಗುವ ಅನಾಹುತಗಳನ್ನು ತಡೆಗಟ್ಟಬಹುದು. ಯಾಕೆ ಹಿಂಗಾಯಿತು ಅಂತ ಕಂಡಿಡ್ಕೊಂಡ್ರೆ ನೀವು ರಸ್ತೆ ನಿರ್ಮಾಣಕ್ಕೆ ಅವೈಜ್ಞಾನಿಕವಾಗಿ ಹೆಂಗೆ ತಯಾರಿ ಮಾಡ್ಕೊಂಡ್ರಿ ಗೊತ್ತಾಗಬೇಕಲ್ಲ. ಈಗ ಅವ್ರು ಯಾರೋ ಒಬ್ಬರು ದೂರು ಕೊಟ್ಟಿದ್ದಾರೆ, ದೂರಿನ ಅನ್ವಯ ತನಿಖೆ ಆಗುತ್ತೆ. ಬಟ್ ಹಂಗಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ತಗೋಬೇಕು. 29 ತಾಲೂಕುಗಳಲ್ಲಿ ಗುಡ್ಡ ಕುಸಿತವಾಗುತ್ತೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ತನಿಖೆಯಿಂದ ಅಂದರೆ ಇದನ್ನು ಮಾಡಿ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅಷ್ಟು ಹೇಳಿದ್ರು ಕೂಡ ಸರ್ಕಾರ ಹೋದ ವರ್ಷದ್ದು ನಮಗಿನ್ನೂ ನೆನಪಿದೆ, ಶಿರೂರಿನಲ್ಲಿ ಆದಂತಹ ಗುಡ್ಡ ಕುಸಿತ, ಅಲ್ಲಾದಂತಹ ದುರಂತ ಈ ಬಾರಿ ಆಗ್ತದೆ. ಇನ್ನು ಎಷ್ಟು ಸಾವುಗಳು ಬೇಕು, ಎಷ್ಟು ತಲೆಗಳು ಬೇಕು ಸರ್ಕಾರಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಆ ರಸ್ತೆ ಕಾಮಗಾರಿ ಮಾಡೋರಿಗೆ ಅಲ್ಲಿನ ಭೂಗರ್ಭದ ಕಂಡೀಷನ್ನೇ ಗೊತ್ತಿಲ್ಲ, ಹಂಗೆ ಬಂದು ಬೇಕಾಬಿಟ್ಟಿಯಾಗಿ ಮಾಡ್ತಾರೆ. ಮೇಲ್ಭಾಗದಲ್ಲಿ ಸಮತಟ್ಟಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ, ಹರಿದು ಹೋಗೋದಕ್ಕೆ ಜಾಗ ಇಲ್ಲ, ಅದೇನಾಗುತ್ತೆ, ಎಲ್ಲ ರೋಡ್ಗೆ ಬರುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಮೊದಲನೇದಾಗಿ ಮಳೆ ಕಡಿಮೆ ಆಗಿದೆಯಾ ಅಥವಾ ಅವಾಂತರಗಳು ಇನ್ನೂ ಮುಂದುವರೆದಿದೆಯಾ? ಎರಡನೇದು, ಈ 3 ಸಾವಾಯ್ತಲ್ಲ, ಇದಕ್ಕೆ ವೈಜ್ಞಾನಿಕವಾಗಿ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಟೀಮ್ ರಚನೆ ಆಗ್ತಾ ಇದೆಯಾ? ಓವರಾಲ್ ಮಾಹಿತಿ ಏನು ಕೊಡ್ತಾ ಇದ್ದೀರಾ ಈ ಮುಂಗಾರು ಮಳೆಗೆ ಸಂಬಂಧಪಟ್ಟಂತೆ? ಇವತ್ತು ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಇದೆ. ಶಾಲೆಗಳಿಗೆ ರಜೆಯನ್ನು ಕೊಡಲಾಗಿದೆ. ಆದರೆ ಇವತ್ತು ಬೆಳಗಿನಿಂದ ಅಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಇಲ್ಲ, ಬಿಸಿಲಿನ ವಾತಾವರಣ ಇದೆ. ಬೆಳಿಗ್ಗೆ ಸ್ವಲ್ಪ ಪ್ರಮಾಣದ ಮಳೆ ಬಂದಿತ್ತು, ಆದರೆ ಮತ್ತೆ ಅದು ಮಳೆ ಬರುವಂಥ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಒಮ್ಮೆ ಭಾಳಷ್ಟು ಬಿರುಸಿನ ಮಳೆ ಆಗುತ್ತೆ, ಆ ಬಳಿಕ ಮತ್ತೆ ಬಿಸಿಲಿನ ವಾತಾವರಣ ಇರುತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ. ಜೊತೆಗೆ ನಿನ್ನೆ ನಡೆದಿರುವಂಥ ದುರಂತ ಏನಿದೆ, ಆ ದುರಂತಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯರೊಬ್ಬರು ಒಂದು ಪ್ರಕರಣವನ್ನು ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೇಲ್ಭಾಗದಲ್ಲಿ ಗುಡ್ಡ ಕುಸಿತ ಆಗಿದ್ದೇನೆ, ಅದರ ಮೇಲ್ಭಾಗದಲ್ಲಿ ಒಂದು ರಸ್ತೆಯನ್ನು ಕಾಮಗಾರಿ ಮಾಡಿದರು. ಆ ಸಂದರ್ಭದಲ್ಲಿ ಅದರಲ್ಲಿ ಅವೈಜ್ಞಾನಿಕವಾಗಿ ಆಗಿದೆ. ಹಾಗಾಗಿ ಆ ಸಂದರ್ಭದಲ್ಲೂ ನಾವು ಒತ್ತಾಯವನ್ನು ಮಾಡಿದ್ವಿ, ಇಲ್ಲಿ ರಸ್ತೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ಆದರೆ ಅದನ್ನು ಆ ಗುಡ್ಡವನ್ನು ಕೊರೆದು ಆ ಭಾಗದಲ್ಲಿ ರಸ್ತೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಈ ಒಂದು ಸಮಸ್ಯೆ ಆಗಿದೆ ಅನ್ನುವಂಥ ಒಂದು ಆರೋಪದಲ್ಲಿ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಅಧಿಕಾರಿಗಳ ವಿರುದ್ಧ, PDO ಸೇರಿದಂತೆ ಇಂಜಿನಿಯರ್ಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈಗ ಈ ಒಂದು ಗುಡ್ಡ ಕುಸಿತ ಆಗಲಿಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆಯೂ ಜಿಲ್ಲಾಧಿಕಾರಿಗಳ ಜೊತೆ ಸಚಿವರು ಮಾತುಕತೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ವರದಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು 3 ಸಾವನ್ನಪ್ಪಿದ್ದಾರೆ. ಒಂದು ಅಜ್ಜಿ ಮತ್ತು ಆ ಮನೆಯ ಅಜ್ಜಿ ಮತ್ತು 2 ಮೊಮ್ಮಕ್ಕಳು ಯಾರಿದ್ದಾರೆ ಅವರ ಇವತ್ತು ಅಂತ್ಯ ಸಂಸ್ಕಾರ ಅದೇ ಒಂದು ಅವರ ಮನೆಯ ಸಮೀಪದಲ್ಲಿ ಇವತ್ತು ನಡೀಲಿಕ್ಕಿದೆ. ಜೊತೆಗೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬೇರೆ ಯಾವ ಭಾಗದಲ್ಲೂ ಯಾವುದೇ ರೀತಿಯಾದಂಥ ಅವಾಂತರಗಳು ವರದಿಯಾಗಿಲ್ಲ. ಅರವಿಂದ್, ಥ್ಯಾಂಕ್ ಯು ಸುಖಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇವತ್ತು ಮಳೆ ಕ್ಷೀಣಿಸಿದೆ, ಬಟ್ ಅವರೇ ಹೇಳೋ ಪ್ರಕಾರ ಅಲ್ಲಿನ ವೆದರ್ ಹೆಂಗೆ ಅಂತಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕಾಗಲ್ಲ. ಈಗ ಬಿಸಿಲಿದೆ, ಇನ್ನು ಅರ್ಧ ಗಂಟೆಗೆ ಧೋ ಅಂತ ಮಳೆ ಸುರಿಬೋದು. ನಿಮಗೆ ಆ ಕೋಸ್ಟಲ್ ವೆದರ್ ಕಂಡೀಷನ್ನೇ ಹಾಗೆ, ನಿಮ್ಗೆ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ.